ಇನ್ನು ವರುಣಾದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಘೇರಾವ್ ಹಾಕಲಾಯಿತು. ಗ್ರಾಮದೊಳಗೆ ಪ್ರವೇಶಿಸದಂತೆ ಯತೀಂದ್ರಗೆ ತಡೆಯೊಡ್ಡಿದ್ರು ಗ್ರಾಮಸ್ಥರು. ವರುಣ ಕ್ಷೇತ್ರದ ಮುದ್ದುಬೀರನಹುಂಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಸೋದಕ್ಕೆ ಅಂತ ಯತೀಂದ್ರ ಬಂದಿದ್ರು. ಆಗ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹಿಡಿದು ಎಳೆದಾಡಿದ್ದಾರೆ ಗ್ರಾಮಸ್ಥರು. ರಸ್ತೆ ಕಾಮಗಾರಿ ಸಂಬಂಧ ಯತೀಂದ್ರಗೆ ಗ್ರಾಮಸ್ಥರ ತರಾಟೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಇಲ್ಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಹಾಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಎನ್ನುವುದು ಗ್ರಾಮಸ್ಥರ ಒತ್ತಾಯ. ಈ ಒತ್ತಾಯ ಮಾಡುವಂತ ಸಂದರ್ಭದಲ್ಲಿ ಯತೀಂದ್ರ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ, ಎಳೆದಾಟ ಕೂಡ ನಡೆದಿದೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಸೋದಕ್ಕೆ ಅಂತ ಯತೀಂದ್ರ ಹೋದದ್ದು ವರುಣಾ ಕ್ಷೇತ್ರದ ಮುದ್ದುಬೀರನಹುಂಡಿ ಗ್ರಾಮಕ್ಕೆ. ಆದ್ರೆ ಆ ಸಂದರ್ಭದಲ್ಲಿ ಈ ರೀತಿ ಗ್ರಾಮಸ್ಥರವರನ್ನ ಎಳೆದಾಡಿದ್ದಾರೆ. ಯಾಕೆ? ರಸ್ತೆ ಕಾಮಗಾರಿ ಆಗಿಲ್ಲ, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅನ್ನೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಯತೀಂದ್ರಗೆ ಗ್ರಾಮಸ್ಥರು ಈ ರೀತಿ ಗೇರಾವ್ ಹಾಕಿ ಎಳೆದಾಡಿದ್ದಾರೆ ಅಂತಂದ್ರೆ ಅಷ್ಟು ಸಮಸ್ಯೆ ಆ ಗ್ರಾಮದಲ್ಲಿ ಇದೆಯಾ, ಹೇಗೆ? ಪ್ರಥಮ ಖಂಡಿತವಾಗ್ಲೂ ಕೂಡ ಏನು ವರ್ಣಾ ವಿಧಾನಸಭಾ ಕ್ಷೇತ್ರ ಟಿ ನರಸೀಪುರ ತಾಲೂಕಿನಿಗೆ ಬರ್ತಕ್ಕಂತ ಮುದ್ದೇಬೀರನಹುಂಡಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಏನು ರಸ್ತೆ ಹಾಗೂ ಚರಂಡಿಯ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಕೂಡ ಜನಪ್ರತಿನಿಧಿಗಳಿಗೆ ಈ ಒಂದು ಗ್ರಾಮದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ಸ್ಪಂದಿಸ್ತಾ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ರೋಸ್ ಹೋಗಿದ್ದಂತ ಗ್ರಾಮಸ್ಥರು ನಿನ್ನೆ ಯತೀಂದ್ರ ಅವರು ಗ್ರಾಮಕ್ಕೆ ಕುಂದುಕೊರತೆ ಸಭೆಯನ್ನ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನೇರವಾಗಿ ಅವ್ರನ್ನ ಮೊದಲಿಗೆ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಸಭೆಗೆ ಆಗಮಿಸ್ತಾ ಇದ್ದಂತಾನೆ ಕೂಡ ಯತೀಂದ್ರ ಅವ್ರನ್ನ ಸುತ್ತುವರೆದಿರ್ತಕ್ಕಂಥ ಜನರು ಮೊದಲಿಗೆ ತಮಗೆ ನ್ಯಾಯ ಆಗ್ಬೇಕು, ತಮ್ಮ ಗ್ರಾಮದ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಪಟ್ಟು ಹಿಡಿದು ಕೇಳಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಪೊಲೀಸರು ಕೂಡ ಅವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ವಿಫಲ ಆಯ್ತು ಅಂತಾನೆ ಕೂಡ ನಾವ್ ಹೇಳ್ಬೋದು. ಯಾಕಂತಂದ್ರೆ ಪೊಲೀಸರ ಮಾತಿಗೂ ಕೂಡ ಬಗ್ಗದೆ ಅವರನ್ನ ಹಿಡಿದು ಎಳೆದು ಕೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 2 ಟರ್ಮ್ಗಳಿಂದನೂ ಕೂಡ ತಮ್ಮ ಕುಟುಂಬದವರೇ ಕೂಡ ಇಲ್ಲಿ ಅಧಿಕಾರವನ್ನ ಮಾಡ್ತಿದ್ದಾರೆ. ಆದ್ರೆ ನಿರಂತರವಾಗಿ ನಾವು ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ ಕೇಳ್ಕೊಂಡು ಬಂದಿದ್ವಿ, ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮಹಿಳೆಯರು, ಯುವಕರು ಎಲ್ಲರೂ ಕೂಡ ನೇರವಾಗಿ ಸೇರಿ ಅವರನ್ನ ಮಧು ಮತ್ತೆ ಸಂಪರ್ಕಿಸ್ತೀನಿ. ಈಗ ಒಬ್ಬ ಗ್ರಾಮಸ್ಥರಾದಂತಹ ಗೋವಿಂದರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗೋವಿಂದರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಗೋವಿಂದರಾಜ್ ಅವರೇ, ನಿಮ್ಮ ಗ್ರಾಮದಲ್ಲಿ ಏನ್ ಸಮಸ್ಯೆಗಳಿವೆ? ಯತೀಂದ್ರ ಅವರು ಬಂದಂತ ಸಂದರ್ಭದಲ್ಲಿ ಭಾರಿ ಆಕ್ರೋಶ ಕಂಡು ಬಂತು. ಏನೇನ್ ಸಮಸ್ಯೆಯಲ್ಲಿ ಕಾಡ್ತಾ ಇದೆ ಅಂತ? ಇಲ್ಲ, ಸಮಸ್ಯೆ ಅರ್ಧ ಪರಿಹಾರ ಆಗಿದೆ, ಇನ್ನೂ ಅರ್ಧ ಕೆಲವು ಸುಮಾರು ವರ್ಷಗಳಿಂದ ಅದು ಹಂಗೆ ತಡೆಯಾಗಿದೆ. ಅದ್ರ ಬಗ್ಗೆ ನಮ್ದು ಕೆರೆ ಮತ್ತು ಕೆರೆ ಇದೆ, ಅದು ಹೂಳು 20 ವರ್ಷದಿಂದ ಹೂಳೆ ಎತ್ತಿಲ್ಲ. ಓಕೆ. ಜೊತೆಗೆ ಕಾಮಗಾರಿ ರೋಡ್ಗಳಂತೂ ಹಂಗೆ ಧೂಳೆ ಬಿದ್ದಿದೆ, ಡಾಂಬರೀಕರಣನೇ ಆಗಿಲ್ಲ ಕೆಲವು ವರ್ಷಗಳ. ಈಗ ಯತೀಂದ್ರ ಅವರು ಅಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಮಾತುಗಳನ್ನ ಹೇಳಿದ್ರ? ಈ ಹಿಂದೆ ಗ್ರಾಮಕ್ಕೆ ರಸ್ತೆ ಆಗ್ಬೇಕು ಅಂತ ಅವ್ರೇನಾದ್ರು ಭರವಸೆ ಕೊಟ್ಟಿದ್ರ? ಹಲವಾರು ಹೇಳಿದೀವಿ, ಭರವಸೆಗಳನ್ನು ಕೊಟ್ಟಿದ್ದಾರೆ. ಅದೇ ಅದು ಸ್ವಲ್ಪ ಯಾಕೋ ನಿಧಾನಗತಿ ಕೆಲಸಗಳಾಗ್ತಿದಾವೆ. ಸಮುದಾಯ ಭವನ ಕಂಪ್ಲೀಟ್ ಆಗಿಲ್ಲ. 13 ವರ್ಷದಿಂದ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗ್ತವಿಂದು ಸಮುದಾಯ ಭವನ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಒಂದು ರೈಸ್ ಮಿಲ್ ಇದೆ, ಅದು ರೈಸ್ ಮಿಲ್ ಅಲ್ಲ, ಫ್ಲೋರ್ ಮಿಲ್, ರೈಸ್ ಮಿಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಇದಾರೆ. ಅವ್ರದ್ದು ಅಲ್ಲಿ ಸುಮಾರು ಅಕ್ಕಪಕ್ಕ ಮನೆಗಳಿಗೆಲ್ಲ ತೊಂದರೆ ಆಗ್ತಿದೆ, ಧೂಳು ಬಂದು ಆ ಒಟ್ಟು ಬಂದು. ಅದ್ರ ಬಗ್ಗೆ ಸುಮಾರು ವರ್ಷಗಳಿಂದ ಹೇಳ್ತಾ ಇದೀವಿ, 2-3 ವರ್ಷದಿಂದ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಲಿಲ್ಲ ಅವರು. ಮತ್ತೆ ಅಂಗನವಾಡಿ ಕೇಂದ್ರ ಇನ್ನೂ ಹೊಸ ಕಟ್ಟಡ ಅಂತೂ ಹಾಗೆ ಇಲ್ಲ, ಹಳೆಯದ್ರಲ್ಲೇ ಕೂತ್ಕೊತಾರೆ, ಅಲ್ಲಿ ಮಳೆ ಬಂದ್ರೆ ಸೋರ್ತಿದೆ. ಓಕೆ, ಅಂದ್ರೆ ಒಂದಿಷ್ಟು ತಮ್ಮ ಗ್ರಾಮದ ಕಡೆ ಹೆಚ್ಚಾಗಿ ಗಮನನೇ ಕೊಟ್ಟಿಲ್ಲ ಅನ್ನೋದು ತಮ್ಮ ಆಕ್ರೋಶನ? ಇಲ್ಲ, ಗಮನ ಕೊಟ್ಟಿದ್ದಾರೆ, ಅದ್ರ ಕೆಲಸಗಳಾಗ್ತಿಲ್ಲ. ಬರೀ ಗಮನ ಕೊಟ್ರೆ ಏನ್ ಪ್ರಯೋಜನ ಹೇಳಿ? ನಿಜ. ಕೆಲಸಗಳಾಗ್ತಾ ಇಲ್ಲ ನಮ್ಗೆ. ಗಮನ ಕೊಡ್ತಿದ್ದಾರೆ, ನೋಡ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ಓಕೆ. ಬಟ್ ಕೆಲಸಗಳು ಆಗ್ತಾ ಇಲ್ಲ. ಅಂದ್ರೆ ಬರೀ ಅವರು ಮಾತು ಹೇಳಿ ಹೋಗ್ತಾರೆ, ಆದ್ರೆ ಕೆಲಸ ಮಾಡ್ತಾ ಇದಾರೋ ಇಲ್ಲ ಅಂತ ಗಮನಿಸ್ತಿಲ್ಲ ಅಂತೀರಿ ಹಾಗಿದ್ರೆ? ಹೌದು. ಇಲ್ಲ, ಈಗ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂತ ಇದ್ರಲ್ಲ, ಅದ ಎಷ್ಟು ವರ್ಷಗಳಿಂದ ಹಾಗೆ ಇರೋದು? ಅದು ಯುಜಿಡಿ ಕಂಪ್ಲೀಟ್ ಆಗಿಲ್ಲ ಮೇಡಮ್, 13 ನಡೀತಾ ಇದೆ. ಯುಜಿಡಿ ಕಂಪ್ಲೀಟ್ ಆಗಿಲ್ಲ. ಅದು ಯುಜಿಡಿ ಇಂದ ಡಾಂಬರೀಕರಣನೂ ಹಾಕಲ್ಲ, ಸುಮ್ಮನೆ ಕುತ್ಕೊಂಡು ಕಲ್ಲಲ್ಲೇ ತಿರ್ಗಾಡ್ಬೇಕು ನಾವು.
ಎಸ್ 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 ಥ್ಯಾಂಕ್ ಯು ಸೋ ಮಚ್ ಗೋವಿಂದರಾಜ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.